ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡದಾಗಿ ಪ್ರತಿಭಟನೆ ಮಾಡಿರುವಂಥದ್ದು ಉದ್ಯೋಗ ಭರ್ತಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪ ಸರ್ಕಾರದ ಮೇಲೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರದಲ್ಲಿದ್ದಾಗ ಅವರು ರೆಕ್ರೂಟ್ಮೆಂಟ್ ಮಾಡಲೇ ಇಲ್ಲ. ನಾವು ಇನಿಷಿಯಲಿ ಒಂದಷ್ಟು ರೆಕ್ರೂಟ್ಮೆಂಟ್ಸ್ ಎಲ್ಲ ಮಾಡಿದ್ದೇವೆ. ಈಗ ಇಂಟರ್ನಲ್ ರಿಸರ್ವೇಷನ್ನು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಮಾಡೋದಕ್ಕೆ ಹಿಂದೆನೂ BJP ಸರ್ಕಾರದಲ್ಲೂ ಕೂಡ ಅವರು ಸದಾಶಿವ ಆಯೋಗನ ರಿಜೆಕ್ಟೇ ಮಾಡಿಬಿಟ್ರು. ನಾವು ಈಗ ಅದನ್ನು ಮಾಡಿ ರೆಕ್ರೂಟ್ಮೆಂಟನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇನ್ನೂ ಗವರ್ನರ್ ಅವರು ಅದಕ್ಕೆ ಅಂಕಿತ ಹಾಕಿಲ್ಲ. ಅದಾದಮೇಲೆ ರೆಕ್ರೂಟ್ಮೆಂಟನ್ನು ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನನಗೆ ಒಂದು 4,000 ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರ್ ಮಾಡಿದ್ದಾರೆ. ಒಟ್ಟು ನಮ್ಮ ಹತ್ರ 17,000 ವೇಕೆನ್ಸೀಸು ಎಲ್ಲ ವರ್ಗದ ವೇಕೆನ್ಸೀಸ್ಗಳಿದ್ದಾವೆ. ಅದರಲ್ಲಿ ಕಾನ್ಸ್ಟೇಬಲರಿನಲ್ಲಿ ನಾವು ಒಂದು 9,000 10,000 ವೇಕೆನ್ಸೀಸು ಫಿಲಪ್ ಮಾಡಬೇಕು. ಅದಕ್ಕೀಗ ಪ್ರೋಸೆಸ್ ಪ್ರಾರಂಭ ಆಗಿದೆ. ಅದನ್ನು ನಾವು ನೋಟಿಫಿಕೇಷನ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಬಂತು. ಅದನ್ನು ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತೀವಿ. ಬೆಂಗಳೂರಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿಲ್ಲ ಠಾಣೆಗಳಲ್ಲಿ ಅಂತ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಇಲ್ಲ, ಅದು ಅವ್ರಿಗೂ ಗೊತ್ತಿರಬೇಕಲ್ಲ. PSI ಸ್ಕ್ಯಾಮ್ ಯಾವಾಗಾಯಿತು? PSI 545 ಜನರದ್ದು ಸ್ಕ್ಯಾಮ್ ಆಯಿತು. ಅದಾದಮೇಲೆ ಅದರ ಪ್ರಯುಕ್ತ 402 ಬಂದು ಅಪ್ರೂವಲ್ ಆಗಿ ಬಂದರೂ ಕೂಡ ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ ಇವೆರಡನ್ನೂ ಮಾಡಿದ್ದೀವಿ. ಈಗ ಇನ್ನೊಂದು 2 ತಿಂಗಳಿಗೆ 545 ಜನ ಸಬ್ ಇನ್ಸ್ಪೆಕ್ಟರ್ಸ್ಗಳು ಫೀಲ್ಡಿಗೆ ಬರ್ತಾರೆ. ಅವರಾಗಲೇ ಟ್ರೈನಿಂಗಲ್ಲಿದ್ದಾರೆ. ಟ್ರೈನಿಂಗು ಮುಗಿಸ್ಕೊಂಡು ಈಗ ಅವ್ರನ್ನ ಸ್ಟೇಷನ್ಗಳಿಗೆ ಹಾಕ್ತಾ ಇದ್ದೀವಿ. ಅವ್ರ ಪೋಸ್ಟಿಂಗು ಕೊಟ್ಬಿಟ್ಟಿದೆ ಆಗಲೇ. ಅಂದರೆ ಯಾವ ಇದು ಏನೋ ರೇಂಜು ನಮ್ಮಲ್ಲಿ 7 ರೇಂಜ್ ಇದೆ. ಯಾವ್ಯಾವ ರೇಂಜಿಗೆ ಯಾರನ್ನ ಹಾಕಬೇಕು ಅಂತ ಈಗ ಆಗಲೇ ಹಾಕ್ಬಿಟ್ಟಿದ್ದೀವಿ. ಅವ್ರು ಆ ರೇಂಜಿಗೆ ಹೋಗಬೇಕು. ಅವ್ರು ಒಂದು ಸಾರಿ ಆ ರೇಂಜಿಗೆ ರಿಪೋರ್ಟ್ ಆದಮೇಲೆ ಅಲ್ಲಿ ಯಾವ ಸ್ಟೇಷನ್ಗೆ ಅಂತ ಅವರು ಐಜಿಗಳು ಮಾಡ್ಕೊಳ್ತಾರೆ. 545 ಆಗಿದೆ. 402 ಈಗ ಅಂತಿಮ ಘಟ್ಟದಲ್ಲಿದ್ದಾರೆ ಟ್ರೈನಿಂಗಲ್ಲಿ. ಸೊ 900 ಜನ ಸಬ್ ಇನ್ಸ್ಪೆಕ್ಟರ್ಗಳು ಈಗ ರಿಪೋರ್ಟ್ ಆಗ್ತಾರೆ ಇನ್ನೂ 2-3 ತಿಂಗಳಲ್ಲಿ. ಅದಾದಮೇಲೆ ನೋಡೋಣ. ಆಮೇಲೆ ಇನ್ನೂ ವೇಕೆನ್ಸಿಗಳಿದ್ರೆ ಅದನ್ನು ಮಾಡ್ತೀವಿ. ಸರ್ಕಾರ ಬಂದು 2.5 ವರ್ಷ ಆಗ್ತಾ ಬಂತು. ಇದುವರೆಗೂ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇಲ್ವಲ್ಲ? ಇಲ್ಲ, ನಮ್ದು ಆಯ್ತಲ್ಲ ರೀ. ನಮ್ಮ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಸ್ ಎಲ್ಲ ಆಯ್ತಲ್ಲ. ನಮ್ಮ ಬೇರೆ ಇಲಾಖೆಗಳು ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಈ ಕಾರಣಕ್ಕಾಗಿ ಹೋಲ್ಡ್ ಆಗಿತ್ತು. ಈಗ ಅದನ್ನು ಕ್ಲಿಯರ್ ಮಾಡಿದ ತಕ್ಷಣ ನೋಟಿಫಿಕೇಶನ್ಗಳು ಎಲ್ಲ ಇಲಾಖೆನವರು ಮಾಡ್ತಾರೆ. ಒಳ ಮೀಸಲಾತಿ ಗೊಂದಲ ಏನಾದರೂ ಇದಕ್ಕೆ ಕಾರಣವಾಗ್ತಿದೆ? ಇಲ್ಲ, ಒಳ ಮೀಸಲಾತಿ ಇದೆ. ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ನಾವು ಒಳ ಮೀಸಲಾತಿ ಮಾಡಿ ಅದನ್ನು ಸಂಪೂರ್ಣವಾಗಿ ಆ ಸಮಸ್ಯೆ ಬಗೆಹರಿಸಿದ ಮೇಲೆ ಈಗ ಅದು ಒಂದು ಹಂತಕ್ಕೆ ಬಂದಿದೆ. ಅದನ್ನು ರೆಕ್ರೂಟ್ಮೆಂಟ್ಗಳು ಮಾಡೋದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ.